ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ನಡೆಸುತ್ತಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಶ್ರೀ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಯಿತು. ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ನಡೆಸುತ್ತಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಲಬುರಗಿಯ ಶ್ರೀ ಧರ್ಮಸ್ಥಳ ಅಭಿಮಾನಿಗಳ ವೇದಿಕೆಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಿದ್ದು ಹಿರೇಮಠ ಅವರು ಮಾತನಾಡಿ ಸೌಜನ್ಯಗಳಿಗೆ ನ್ಯಾಯ ಕೊಡಿಸುವುದಾಗಿ ಹೇಳಿಕೊಂಡು ಕೆಲವರು ತಮ್ಮ ಬೇಳೆ ಬೇಯಿಸಿಕೊಳ್ಳುತ್ತಿದ್ದಾರೆ. ಸೌಜನ್ಯಗೆ ನ್ಯಾಯ ಸಿಗಬೇಕೆಂದು ನಾವು ಆಶಿಸುತ್ತೇವೆ. ಈ ಪ್ರಕರಣದ ಬಗ್ಗೆ ಮತ್ತಷ್ಟು ತನಿಖೆ ಆಗಲಿ ಎಂದು ಆಗ್ರಹ ಮಾಡಿದರು. ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬಂದು ಜಿಲ್ಲಾಧಿಕಾರಿಗಳಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೊಂದು ಮನವಿ ಸಲ್ಲಿಸ್ತಾ ಇದ್ದೇವೆ. ಏನಂದರೆ ಧರ್ಮಸ್ಥಳ, ಪವಿತ್ರವಾದ ಧರ್ಮಸ್ಥಳದ ಬಗ್ಗೆ ಆಗಿರ್ಬೋದು, ಮತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಆಗಿರ್ಬೋದು, ಏನು 5 ಜನ ನಕಲಿ ಯೂಟ್ಯೂಬರ್ಗಳೇನಿದ್ದಾರೆ ಅವರು ಅವಾಚ್ಯ ಶಬ್ದ ನಿಂದನೆ ಮಾಡುವುದಾಗಿರ್ಬೋದು, ಮತ್ತು ಇಲ್ಲ ಸಲ್ಲದ ಆರೋಪಗಳನ್ನು ದಾಖಲೆ ರಹಿತ ಆರೋಪಗಳೇನು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಪ್ರಕರಣ ದಾಖಲಾಗಬೇಕು, ಅವರನ್ನು ಕೂಡಲೇ ಅರೆಸ್ಟ್ ಮಾಡಬೇಕಂತ ನಮ್ಮದು ಬೇಡಿಕೆ. ಯಾಕಂದರೆ ಈಗಾಗಲೇ SIT ತನಿಖೆ ನಡೀತಾ ಇದೆ. ಆ ತನಿಖೆ ಸುಗಮವಾಗಿ ನಡೀಲಿ. ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. SIT ತನಿಖೆ ಆಗಿದೆ, ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಇವರೇನು ತಾವೇ ಸಂವಿಧಾನ ಅನ್ನೋ ಹಾಗೆ ಸಂವಿಧಾನ ಮೇಲೂ ಗೌರವವಿಲ್ಲ, ನ್ಯಾಯಾಲಯದ ಆದೇಶ ಮೇಲೂ ಗೌರವವಿಲ್ಲ, ಮನಸ್ಸಿಗೆ ಬಂದ ಹಾಗೆ ಸಾಮಾಜಿಕ ಜಾಲತಾಣದಲ್ಲಿ ಒದರ್ತಾ ಇದ್ದಾರೆ. ಮೊದಲು ಗಿರೀಶ್ ಮಟ್ಟಣ್ಣನ ಒಳಗೆ ಹಾಕಬೇಕು, ಮತ್ತು ಸಲೀಂ MD ಅನ್ನೋರನ್ನು ಒಳಗೆ ಹಾಕಬೇಕು. ಯಾಕಂದರೆ ಈಗಾಗಲೇ 164 ಸ್ಟೇಟ್ಮೆಂಟ್ ದಾಖಲಾಗಿದೆ ನ್ಯಾಯಾಲಯದಲ್ಲಿ. ಆ 164 ಸ್ಟೇಟ್ಮೆಂಟ್ ಕವರ್ ಶೀಲ್ಡಲ್ಲಿರುತ್ತೆ. ಈ ನಕಲಿ ಯೂಟ್ಯೂಬರ್ಗಳಿಗೆ ಹೇಗೆ ಗೊತ್ತಾಯಿತು? ಕವರ್ ಶೀಲ್ಡಲ್ಲಿದ್ದಂಥ ಅವರು ವಕೀಲರಿಗೆ ಗೊತ್ತಿಲ್ಲ ಅದು. ಆದರೆ ಇವರು ಮನಸ್ಸಿಗೆ ಬಂದಾಗೆ ದಾಖಲೆ ರಹಿತ ಆರೋಪ ಮಾಡ್ತಾ ಇದ್ದಾರೆ. ನಾವು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ನಾವು ಈ ವೇದಿಕೆ ವತಿಯಿಂದ ಹೇಳ್ತೇವೆ, ನಾವೆಲ್ಲ ಪೂಜ್ಯ ವೀರೇಂದ್ರ ಹೆಗ್ಗಡೆ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಈ ನಕಲಿ ಯೂಟ್ಯೂಬರ್ಗಳ ಮೇಲೆ ಇಮಿಡಿಯೇಟ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿ ಇವರನ್ನು ಒಳ ಹಾಕಬೇಕು ಅಂತ ಕೇಳ್ಕೊತೇನೆ. ಮತ್ತು ಸೌಜನ್ಯ ಪ್ರಕರಣದ ಬಗ್ಗೆ, ಸೌಜನ್ಯ ಪ್ರಕರಣ ನಾವು ಸೌಜನ್ಯ ಪರವಾಗಿದ್ದೇವೆ. ಸೌಜನ್ಯ ಪ್ರಕರಣ CBI ತನಿಖೆ ಆಗಬೇಕು, ನ್ಯಾಯಾಲಯ ತನಿಖೆ ಆಗಬೇಕು ಅಂತ ನಾವು ಕೂಡ ಆಗ್ರಹ ಮಾಡ್ತಾ ಇದ್ದೇವೆ. ಯಾವುದೇ ಮಹಿಳೆಗೆ ಅನ್ಯಾಯ ಇದ್ದರೂ ಕೂಡ ಈ ವೇದಿಕೆ ವತಿಯಿಂದ ಅದಕ್ಕೆ ನಾವು ತನಿಖೆ ಆಗಲಿ ಅಂತ ಆಗ್ರಹ ಮಾಡ್ತೀವಿ. ಆದರೆ ಇವರು ನಕಲಿ ವಿಷಯಗಳನ್ನು, ಸುಳ್ಳು ಸುದ್ದಿಗಳನ್ನು ಹರಡಿಸ್ತಾ ಇದ್ದಾರೆ. ಕ್ಷೇತ್ರದ ಬಗ್ಗೆ, ಕ್ಷೇತ್ರದ ಮೇಲೆ ಕಳಂಕ ತರುವ ಹುನ್ನಾರ ನಡೆಸ್ತಾ ಇದ್ದಾರೆ. ಇವರ ಹಿಂದೆ ಏನು ಷಡ್ಯಂತ್ರ ಇದೆ ಆ ಷಡ್ಯಂತ್ರವನ್ನು ಬಯಲಿಗೆಳೆದು ಇವರ ಫೈನಾನ್ಷಿಯಲ್ ಸಪೋರ್ಟ್ ಯಾರು ಮಾಡ್ತಾ ಇದ್ದಾರೆ ಅವರನ್ನು ಬಂಧಿಸಬೇಕು ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ವೇದಿಕೆ ವತಿಯಿಂದ ಲೆಟರ್ ಕೊಡ್ತಾ ಇದ್ದೇವೆ. ಯಾವ ಉದ್ದೇಶಕ್ಕೋಸ್ಕರ ಈ ಧರ್ಮಸ್ಥಳ ಹೆಸರನ್ನು ನೋಡಿ, ನಾವು ಇದು ಶತಮಾನಗಳಿಂದ ಧರ್ಮಸ್ಥಳ ಒಂದು ಪವಿತ್ರವಾದ ಸ್ಥಳ ಇದೆ. ಇವರ ಉದ್ದೇಶ ನಮ್ಮ ಧರ್ಮನ ಒಡೆಯಬೇಕು, ನಮ್ಮ ಕ್ಷೇತ್ರಗಳನ್ನು ಹಾಳು ಮಾಡಬೇಕನ್ನೋದಿದೆ. ಈ ಏನು ಷಡ್ಯಂತ್ರ ರಚನೆ ಮಾಡ್ತಾ ಇದ್ದಾರಲ್ಲ, ಇದರ ಹಿಂದೆ ಯಾರಿದ್ದಾರೆ, ಇವರು ಯಾರು ಫೈನಾನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ NIA ತನಿಖೆ ಆದಾಗ ಎಲ್ಲನೂ ಸಂಪೂರ್ಣ ತನಿಖೆ ಬರುತ್ತೆ ಹೊರಗಡೆ. ಸತ್ಯಾಸತ್ಯತೆ ಹೊರಗೆ ಬರಬೇಕನ್ನೋ ನಮ್ಮ ಉದ್ದೇಶ ಇದೆ. ಯಾವೊಬ್ಬ ಅನಾಮಿಕನ ಮಾತು ಕೇಳಿ SIT ತನಿಖೆ ರೆಡಿಯಾಗಿ 15 ದಿವಸ ಆಗಿಲ್ತಾ ಇದ್ದಾರೆ. ನೋಡಿ, ಅನಾಮಿಕನ 164 ವರದಿ ಸ್ಟೇಟ್ಮೆಂಟ್ನಂತೆ ಈಗಾಗಲೇ SIT ಕೂಡ ಸರ್ಕಾರ ರಚನೆ ಮಾಡಿದೆ. ಪ್ರಕರಣಗಳು ದಾಖಲಾಗಿದೆ, ತೆಗಿತಾ ಇದ್ದಾರೆ. ಆದರೆ SIT ತನಿಖೆ ನಡೆಯುವಾಗ ನಾವು ಏನು ಹೇಳೋಕ್ಕಾಗಲ್ಲ. ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ಜನರಿಗೆಲ್ಲರಿಗೂ ಗೊತ್ತಾಗುತ್ತೆ. ಭಕ್ತರು ಯಾರೂ ಕೂಡ ಕದಲಬಾರದು. ನಮ್ಮ ಕ್ಷೇತ್ರಕ್ಕೆ ಕಳಂಕ ತರೋರ ಮೇಲೆ ನಾವು ಬಿಡೋದಿಲ್ಲ ಅಂತ ತಾವೆಲ್ಲರೂ ಧರ್ಮ ರಕ್ಷಣೆ ಮಾಡ್ತಾ ಇರುವ ವೀರೇಂದ್ರ ಹೆಗ್ಗಡೆ ಜೊತೆ ನಾವೆಲ್ಲರೂ ಇದ್ದು ಅಂತ ಈ ಮೂಲಕ ಹೇಳ್ತೇನೆ. ಸಾಕ್ಷಿ ಕೊಟ್ಬಿಟ್ಟು ಯಾವ ಸಾಕ್ಷಿ ಕೊಟ್ಟಿದ್ದಾನಂತ ನೋಡಿ, ನಮ್ಮ ಸಂವಿಧಾನದ ನ್ಯಾಯಾಲಯದಲ್ಲಿ ಏನಿದೆ ಅಂದರೆ 164 ಸ್ಟೇಟ್ಮೆಂಟ್ ಆದಮೇಲೆ ಅದಕ್ಕೆ ಒಂದು ತನಿಖೆ ನಡೆದಿದೆ. ಸಾಕ್ಷಿ ಯೂಟ್ಯೂಬ್ ನಕಲಿ ಹೋರಾಟಗಾರರಿದ್ದಾರಲ್ಲ 5 ಜನ, ಗಿರೀಶ್ ಮಟ್ಟಣ್ಣ ಇರ್ಬೋದು, ಮತ್ತು ಜಗದೀಶ್ ಇರ್ಬೋದು, ಮತ್ತು ಸಲೀಂ MD ಅವರು ಯಾವುದೇ ಸಾಕ್ಷಿ SIT ಕೂಡ ಕೊಟ್ಟಿಲ್ಲ. SIT ಅವರು ಸಹಾಯವಾಣಿ ಕರೆದಿದ್ದಾರೆ. ಈಗಾಗಲೇ ಸಹಾಯವಾಣಿ ಕರೆದ್ರು ಕೂಡ ಇವರು ದಾಖಲೆ. ಈ ಸಂದರ್ಭದಲ್ಲಿ ಹಿಂದೂ ಸಮಾಜದ ನಾಯಕಿ ದಿವ್ಯಾ ಆಗರಿಗೆ ಅವರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಈಗಾಗಲೇ ವಿಷಯಗಳನ್ನು ತಾವು ಮಾಧ್ಯಮದಲ್ಲೆಲ್ಲ ತಿಳಿಸಿದಿರಿ. ನಮ್ಮ ಬೇಡಿಕೆ ಇಷ್ಟೇ, ಏನು ಆ ನಕಲಿ ಯೂಟ್ಯೂಬರ್ಸ್ಗಳು
ಧರ್ಮದ ವಿಷಯವಾಗಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಷಯವಾಗಿ ಅಥವಾ ವೀರೇಂದ್ರ ಹೆಗಡೆ ಅಪ್ಪಾಜಿಯವರ ವಿಷಯವಾಗಿ ಏನು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಬಂದ್ ಮಾಡಬೇಕು. ಸಂವಿಧಾನದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಇದೆ ಅಂತಂತಂದರೆ ಯಾರೂ ಬೇಕಾಬಿಟ್ಟು ಮಾತನಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇವತ್ತು ಆರೋಪಿನೇ ಇರಲಿ, ಅಪರಾಧಿನೇ ಇರಲಿ. ಯಾಕಂತಂದರೆ ಅದನ್ನು ನೋಡಲಿಕ್ಕೆ ಕಾನೂನು ಅಂತ ಇದೆ, ನ್ಯಾಯಾಂಗ ಅಂತಿದೆ. ಈಗಾಗಲೇ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ SIT ತನಿಖೆನೂ ಕೂಡ ತಂಡವನ್ನು ಕೂಡ ರಚಿಸಿ ತನಿಖೆನೂ ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅವರಿಗೆ ಸಹಕರಿಸಬೇಕು. ವಿಶೇಷವಾಗಿ SIT ಅಧಿಕಾರಿಗಳ ಮೇಲೆ ನಮ್ಮ ಅಪಾರವಾದ ನಂಬಿಕೆ ಇದೆ. ಯಾಕೆ ಇವರು ಮೇಲಿಂದ ನಮ್ಗೆ ಯಾಕಿದು ಪ್ರಶ್ನೆ ಮಾಡಬೇಕಾಗ್ಲಿಕ್ಕತ್ತದ ಅಂತಂದ್ರೆ ಅಲ್ಲಿದ್ದಂಥ ಯೂಟ್ಯೂಬರ್ ಮೊಬೈಲ್ಗಳನ್ನು ತೋರಿಸಿ ನಮ್ಮ ಹತ್ರ ಎವಿಡೆನ್ಸ್ ಇದೆ ಅಂತಂದ್ರೂ ಕೂಡ SIT ಅಧಿಕಾರಿಗಳು ಅವರಿಗೆ ನೋಟಿಸನ್ನು ಕೊಟ್ಟು ಆ ಎವಿಡೆನ್ಸ್ಗಳನ್ನು ಯಾಕೆ ಕಲೆಕ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಅವರ ಮೇಲೆ ನಮಗೆ ನಂಬಿಕೆ ಇದೆ. ಅವರು ಈ ನಂಬಿಕೆಯನ್ನು ಕಳ್ಕೊಳ್ಳ ಅಂತನೂ ವಿಶ್ವಾಸವನ್ನು ಕೂಡ ಒಂದು ವ್ಯಕ್ತಪಡಿಸ್ತಾ, ವಿಶೇಷವಾಗಿ ಕಲಬುರಗಿಯಲ್ಲಿ ಈಗ ಸುಮಾರು 8 ದಿಂದ 10 ದಿವಸಗಳ ಕಾಲ ಬೆಂಗಳೂರಲ್ಲಿ ಅಧಿವೇಶನ ಇರೋದ್ರಿಂದ ಕಲಬುರಗಿಯ ಎಲ್ಲ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರರು ಈ ವಿಷಯವನ್ನು ಅಧಿವೇಶನದಲ್ಲಿ ಮಾತಾಡಬೇಕು. ಯಾಕಂತಂದರೆ ಧರ್ಮಸ್ಥಳ ಕ್ಷೇತ್ರ ಒಂದು ಹೆಂಗದ ಅಂತಂದ್ರೆ ಅವರು ಯಾವುದು ಪಕ್ಷನೂ ನೋಡಲಿಲ್ಲ, ಯಾವುದು ಜಾತಿನೂ ನೋಡಿಲ್ಲ. ಎಲ್ಲ ಪಕ್ಷಗಳು ಇದ್ದಾಗೂ ಅವರೊಂದು ಯಾವುದೇ ಜಾತಿನೂ ಅವರು ವಿಚಾರ ಮಾಡಲಿಲ್ಲ. ಎಲ್ಲೋ ಒಂದು ಕಡೆ ವೀರೇಂದ್ರ ಹೆಗಡೆ ಅವರು ಭಾರತೀಯ ಜನತಾ ಪಕ್ಷದ ಮುಖಂಡರದಾರ ಅಂತ ಅಂದ್ಕೊಂಡು ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತ ಅಂತ ಅನ್ನೋದು ಸುಳ್ಳು. ಹಂಗಿತ್ತು ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ ಅದ, ಅವ್ರದ್ದು ಯಾವುದಾದ್ರೂ ಒಂದು ಸ್ಕೀಮ್ ಬಂದಾಗ್ಯಾವೇನು? ಯಾವುದೂ ಬಂದಾಗಿಲ್ಲ. ಈ ಸರ್ಕಾರದವರು ಈಗ ಒಂದು ಗ್ಯಾರಂಟಿ ಕೊಟ್ಟಿದ್ರು. ಅವರು ಸುಮಾರು 50 ವರ್ಷದಿಂದ ಗ್ಯಾರಂಟಿಗಳನ್ನು ಕೊಡ್ತಾ ಬಂದಿದ್ದಾರೆ. ಅವತ್ತು ಅವರು ಪಕ್ಷನೂ ನೋಡಲಿಲ್ಲ ಮತ್ತು ಯಾವುದು ಜಾತಿನೂ ನೋಡಲಿಲ್ಲ. ಹೀಗಾಗಿ ಎಲ್ಲರೂ ಅವ್ರ ಜೊತೆ ನಿಂತ್ಕೋಬೇಕು. ಈಗಾದರೂ ನಾವು ಅಂತೀವಿ, ಪ್ರಕರಣದಲ್ಲಿ ಎಲ್ಲಾದರೂ ತಪ್ಪಿತ್ತು, ಯಾರೇ ಇರಲಿ ಅವ್ರ ವಿರುದ್ಧ ಪ್ರಕರಣ ದಾಖಲೆ ಆಗಲಿ, ಅವ್ರ ಜೊತೆಗೆ ನಾವು ಕೂಡ ಇರ್ತೇವೆ. ಇಮಿಡಿಯೇಟಾಗಿ ಆ ಯೂಟ್ಯೂಬರ್ಸ್ಗಳನ್ನು ಅರೆಸ್ಟ್ ಮಾಡಬೇಕು, ಅವ್ರ ಬಾಯಿ ಬಂದ್ ಮಾಡಬೇಕು. ಇಲ್ಲ ಅಂತಂದರೆ ಮತ್ತೆ ನಾವು ಇದೇ ಥರ ಏನೋ ಈಗಾಗಲೇ ನಾವು ಒಂದು ಮೆಮೊರಂಡಮ್ ಕೂಡ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದೇವೆ. ಅವ್ರು 24 ತಾಸು ಒಳಗಡೆ ಅವರನ್ನು ಅರೆಸ್ಟ್ ಮಾಡಿಸುವಂಥ ಕೆಲಸ ನಾವು ಕೂಡ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಒಂದು ವಿಶ್ವಾಸನೂ ಕೊಟ್ಟಿದ್ದಾರೆ. ಅದು ಆಗದೇ ಇದ್ದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಉಗ್ರವಾದ ಹೋರಾಟ ಸಮಯ ಬಂತು ಅಂದರೆ ನಾವು ಕಲಬುರಗಿಯನ್ನು ಬಂದ್ ಮಾಡಿ ಕೂಡ ಧರ್ಮದ ಜೊತೆಗೇಡಿ ಕಲಬುರಗಿ ಇಡೀ ಸಮಾಜ, ಎಲ್ಲ ಸಮಾಜ ಮತ್ತು ಕಲಬುರಗಿ ಅವ್ರ ಜೊತೆ ಇರ್ತೇವೆ ಅನ್ನೋ ಸಂದೇಶನ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಮ್ಮ ಹಿರಿಯರ ಜೊತೆ ಮತ್ತು ನಮ್ಮ ಸಂಚಾಲಕರ ಜೊತೆ ಮತ್ತೆ ನಾವು ಸಭೆಯನ್ನು ಸೇರಿ ನಿರ್ಣಯನ ಕೈಗೊಳ್ತೇವೆ. ಈ ಸಂದರ್ಭದಲ್ಲಿ ನಿತಿನ್ ಗುತ್ತೇದಾರ್, ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಜಯಶ್ರೀ ಮತಿಮೂಡ್, ನಾಗಲಿಂಗಯ್ಯ ಮಠಪತಿ, ರವಿ ಮದನಕರ್, ಸುರೇಶ್ ತಂಗ, ಅನಿಲ್ ಕುಮಾರ್ ಡಾಂಗೆ, CN ಬಾಬಾಳ್ಗಾಂವ್, ಸೂರ್ಯಕಾಂತ್ ಔರಾದ್, ರವಿಕುಮಾರ್ ನೀಲೂರ್, ಲಕ್ಷ್ಮೀಕಾಂತ್ ಸ್ವಾದಿ, ಸದಾನಂದ್ ಪೇರ್ಲ, ಶೋಭಾ ಬಾಗೇವಾಡಿ, ಶಿವಕುಮಾರ್ ಮದರಿ, ದಿವ್ಯಾ ಆಗರ್ಗಿ, MS ಪಾಟೀಲ್ ನರಿಬೋಳ್, ಮಲ್ಲಿಕಾರ್ಜುನ್ ಸಾರ್ವಾಡ್, ರವಿ ಬಿರಾದರ್ ಕಮಲಾಪುರ್ ಸೇರಿದಂತೆ ಹಲವರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್. ಉತ್ತಮ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್. ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್, ಮಾರ್ಬಲ್ಸ್ ಮಾರಾಟ. ಸೋಮನಿ ರಾಕ್, ಸಿರಾಮಿಕ್ಸ್, ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ. ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ. ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್, ಎಕ್ಸ್ಕ್ಲೂಸಿವ್ ಶೋರೂಮ್, ನಾಗರಹಳ್ಳಿ ಕ್ರಾಸ್, ರಿಂಗ್ ರೋಡ್ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9008249111 9742679975.